20 ವರ್ಷ ಮುಂಚೆ ನನಗೆ ಹೇಳ್ದೆ ಕೇಳ್ದೆ ಬೇರೆ ಒಂದು ಕುಟುಂಬನೇ ಕಟ್ಕೊಂಡ್ರು. ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸ್ತಾರೆ ಕೈಕೇಯಿ. ಆ ನೋವಲ್ಲಿ ದಶರಥ ಮಹಾರಾಜ ಸತ್ತೋಗ್ಬಿಡ್ತಾರೆ. ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ, ಇಲ್ಲ ನೀನೇ ರಾಜ ಅಣ್ಣ ಅಂತ. ಕೈಕೇಯಿಗೆ ರಾಮನೇ ತುಂಬಾ ಇಷ್ಟ, ಆದ್ರೆ ತನ್ನ ಒಂದು ಮಗಂಗೋಸ್ಕರ ಈ ಕೆಲಸ ಮಾಡ್ತಾಳೆ. ಆದ್ರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್, ಅವನು ಭರತೂ ಅಲ್ಲ, ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಕೈಕೇಯಿ ಅಲ್ಲ, ನಮ್ಮ ತಂದೆ ದಶರಥರಲ್ಲ. ಆಮೇಲೆ ನಾನಿದ್ದೀನಲ್ಲ, ನಾನು ವನವಾಸ 14 ವರ್ಷ ಅಲ್ಲ 24 ವರ್ಷ ಜೀವನ ಪೂರ್ತಿ ನಾನು ವನವಾಸದಲ್ಲೇ ಇದ್ದೀನಿ. ಆದರ್ಶ ಮಗಳಾಗು, ಮಾದರಿಯಾಗು, ಆದರ್ಶ ತಂದೆ ಆಗ್ಬಾರ್ದಾ? ಇವ್ರು ಮಾಡಿದೆಲ್ಲ ಸರಿ, ನಾನು ಪ್ರಶ್ನೆ ಮಾಡಿದ್ರೆ ಅದು ತಪ್ಪು, ನಾನು ನ್ಯಾಯ ಕೇಳಿದ್ರೆ ಅದು ತಪ್ಪು, ನಾನು ಏನಾದರೂ ಮಾಡಿದ್ರು ಅದು ತಪ್ಪು. ನೀವೆಷ್ಟು ಜನ ಚಿಕ್ಕ ಮುಂದಿನ ನೋಡಿದ್ದೀರಾ? ಮೊದಲನೇ ಮದುವೆಯ ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಇರೋದು. ಬೆಳೆಸೋದಾಗಿತ್ತಾನೆ, ನಾನು ಒಬ್ಳು ಮಗಳಲ್ವಾ, ಅವ್ರಿಗಿಂತ ಮುಂಚೆ ನಾನು ಇದ್ನಲ್ವಾ ಇಲ್ಲಿ, ನಾನು ಬೆಳೆಸ್ಬೋದಾಗಿತ್ತು. ಒಂದು ಆದರ್ಶ ಮಹಿಳೆ, ಆದರ್ಶ ತಾಯಿ ಆಗೋದಾಗಿತ್ತು, ಅವರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು. ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು. ಯಾಕೆಂದ್ರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ, ಸಾರ್ವಜನಿಕ ಸೇವೆ, ಸಾರ್ವಜನಿಕ ಜೀವನದಲ್ಲಿ ಇವ್ರಿರೋದು. ಇವ್ರು ಎಂತ ಮಾದರಿ ಮತ್ತೆ ಸಮಾಜಕ್ಕೆ? ಇವರಲ್ವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕಾಗಿರೋ, ಉದಾಹರಣೆ ಕೊಡ್ಬೇಕಾಗಿರೋ ಜಗತ್ತಿಗೆ ಇವರಲ್ವಾ? ನೀವೆಲ್ಲ ಹೇಳ್ತಿರಲ್ವಾ ನಿಮ್ಮ ತಂದೆ ಜೊತೆಲಿ ಇರು ಅಂತ. ಹೇಗಿರ್ಲಿ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಹೇಗಿರ್ಲಿ? ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ, ನಾನು ರೀಚ್ ಮಾಡೋಕ್ಕಾಗಲ್ವೋ? ಅವ್ರ ಮನೆಗೆ ಹೋದರೆ ಅವ್ರು ಪೊಲೀಸ್ ಕರೀತಾರೆ, ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ್ಪ 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 ಅಂತ ಹೊಡಿತಾರೆ. ನಾನು ಏನೋ ತಪ್ಪು ಮಾಡಿದೆ ಅಂತ ಹೊಡೆದಿಲ್ಲ ಅವ್ರು ನನಗೆ, ಬರೀ ಅವ್ರನ್ನ ಮಾತಾಡ್ಸೋಕೆ ಹೋದ್ರೆ ಅಂತ ರಪ್ಪ 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 ಅಂತ ಹೊಡೆದ್ರು. ಯಾಕೆ ಸೇಟ್ ತಿರ್ಸ್ಕೊಂತಾರೆ? ನಾನೇನು ತಪ್ಪು ಮಾಡಿದೆ ಅಂತ? ಅವ್ರನ್ನ ಮಾತಾಡ್ಸೋದು ತಪ್ಪ? ಏನೋ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ, 1 ರೂಪಾಯಿ ನೀನು ಕೊಡಲ್ಲ, ನೀನು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಅಂತ ತಂದೆ ಜೊತೆ ಹೇಗಿರಲಿ ನಾನು? ನಿಮ್ಮನ್ನು ಹೇಳಿ, ಯಾಕಂದ್ರೆ ಈ ಪ್ರಶ್ನೆಗಳು ನಿಮ್ಮದು. ಯಾಕಂದ್ರೆ ನೇರವಾಗಿ ಮಾತಾಡ್ತೀನಿ. ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ, ನನಗೆ ಯಾವುದು ಭಯನೂ ಇಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ. ನನ್ನ ವನವಾಸ ನಿರಂತರವಾಗಿ ನಡೀತಾನೆ ಇದೆ, ನನ್ನ ಮೇಲೆ ಸೇರಿ ತೀರ್ಸ್ಕೊಳ್ತಾನೆ ಇದ್ದಾರೆ. ಆಮೇಲೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು. ಹೇಗೆ ಉದಾಹರಣೆ ಆಗಲಿ ನಾನು? ಇಷ್ಟು